ನಿನ್ನೆ ಹೋಗಿ ನಮ್ಮ ಲೂನಾದು ಬೋರ್ಗಿರೆಲ್ಲ ತೊಗೊಬಂದಿದ್ದೀವಿ ಮೈಸೂರಿಗೆ ಹೋಗಿ. ಸೊ ಇವತ್ತಿನ ನಮ್ಮ ಕೆಲಸ ನಮ್ಮ ಲೂನ ರೆಸ್ಟೋರೇಷನ್ದು ಸ್ಟಾರ್ಟ್ ಆಗ್ತಿದೆ. ಇವತ್ತು ಎಂಜಿನ್ ಎಲ್ಲ ಫಿಟ್ ಮಾಡಿ ಲೂನನ್ನು ಆಚೆ ತೆಗೆಯುವಂಥ ಕೆಲಸ. ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಮೊದಲನೇ ಕೆಲಸ ನನ್ನ ಗಾಡಿದು ಲೂನಾದು ರೆಸ್ಟೋರೇಷನ್ ಕೆಲಸ ಸ್ಟಾರ್ಟ್ ಆಗ್ತಾಯಿದೆ. ಕುಮಾರಣ್ಣವರೇ, ಹೊಸ ವರ್ಷದ ಶುಭಾಶಯಗಳು. ಲೂನಾದು ಸದ್ಯಕ್ಕೆ ನಾವು ಇಂಜಿನ್ ಕೆಲಸ ಮಾಡಿ ಇಂಜಿನ್ ಪರ್ಫೆಕ್ಟ್ ಮಾಡ್ಕೊಂಡು ಇಂಜಿನ್ ರನ್ನಿಂಗ್ ಮಾಡ್ಕೋತೀವಿ. ಅದಾದಮೇಲೆ ಸಣ್ಣ ಪುಟ್ಟ ಕಡಿಮೆ ಮೇಲೆ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟು ಗಾಡಿನ ರನ್ ಮಾಡಿ ಕ್ಲೀನಾಗಿ ತೊಳೆಸಿ ಒಂದು 2-3 ಸತಿ ವಾಶ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ರೆಡ್ ಕಲರ್ ಸ್ಟೈನೆಲ್ಲ ಹೋಗುತ್ತೆ ಗುರು. ಸೊ ಬಂದಿರೋದೇ ಲೇಟು. ಅಲ್ಲಿ ಉಗುರು ಕಟ್ ಮಾಡ್ಕೊಂಡು ಕೂತವ್ರೆ ನೋಡಿ. ನಿಮ್ಮ ಕುಮಾರಣ್ಣ ಈ ರೀತಿ ಕೆಲಸ ಮಾಡ್ತಾರಪ್ಪ. ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಒಂಚೂರು ಹೇಳಿ. ಈಗ ಬೋರು ಇದೆಲ್ಲನೂ ಇಲ್ಲಿ ತಂದಿದ್ದೀವಿ. ಇದೇನು ನೋಡ್ತಿದ್ದೀರಾ, ಇದು ಈ ಕನೆಕ್ಟಿಂಗ್ ರಾಡ್ ಐತಲ್ಲ, ಇದನ್ನು ಹುಡುಕಿ ಬೆಂಗಳೂರಲ್ಲಿ ಎಲ್ಲೆಲ್ಲ ಹುಡುಕಿ ಫೋನ್ ಮಾಡಿ ಬೆಂಗಳೂರಿಂದ ಹಾಕ್ಸ್ಕೊಂಡು ಸಖತ್ತು ತಲೆನೋವು. ಸಿಗ್ತಾನೆ ಇಲ್ಲ ಐಟಮ್. ಇದು ಮೈಸೂರಲ್ಲಿ ಇಲ್ಲದೇ ಇರೋ ರೇಟ್ ಹೇಳ್ತಾರೆ, ಬೆಂಗಳೂರಲ್ಲಿ ಪರ್ಫೆಕ್ಟ್ ರೇಟು. ಕ್ಲೀನಾಗಿ ತೊಗೊಂಡ್ರಿ 250 ರೂಪಾಯಿ 300 ರೂಪಾಯಿ ಆಯಿತು. ಚೆನ್ನಾಗಿ ಫಿಟ್ ಮಾಡಿಸ್ಕೊಂಡು ಎಲ್ಲ ಇದು ಮಾಡಿಸ್ಕೊಂಡು ಕನೆಕ್ಟಿಂಗ್ ರಾಡ್ ತೊಗೊಂಬಂದಿದ್ದೀವಿ. ಇದು ಬಂದ್ಬಿಟ್ಟು ಬೋರ್ ಸೈಜ್ ಕೇಳಿದ್ರೆ ನೀವು ಎಷ್ಟಿದೆ ಅಂತ ನೀವು ಕೇಳಿದ್ರೆ ಬೋರ್ ಸೈಜ್ ಬಂದ್ಬಿಟ್ಟು ಎಷ್ಟು ಕುಮಾರಣ್ಣ? ಇದು ಬೋರ್ ಸೈಜು 0.4 ಮಾಡಿದ್ದೀವಿ. ಸ್ಟ್ಯಾಂಡರ್ಡ್ ಆದಮೇಲೆ 0.4 ಮಾಡಿದ್ದೀವಿ. ಸೊ ಇದನ್ನೆಲ್ಲ ಈಗ ಕ್ಲೀನ್ ಮಾಡಿಕೊಂಡು ಡೀಸೆಲ್ ವಾಶ್ ಮಾಡಿಕೊಂಡು ಇದನ್ನು ಕೂಡ ಡೀಸೆಲ್ ವಾಶ್ ಮಾಡಿಕೊಂಡು ಸರ್ವಿಸ್ ಮಾಡಬೇಕು. ಇದೆಲ್ಲ ಇಂಜಿನ್ ಪಾರ್ಟ್ಗಳು. ಸೊ ಯಾವ ರೀತಿ ಫಿಟ್ ಮಾಡ್ತೀವಿ, ಏನು ಕತೆ, ಏನು ಮಾಡ್ತಾರೆ ಕುಮಾರಣ್ಣವರು ನೋಡಿ. ನೋಡ್ತಾ ಇರೋರು ಒಂದೊಂದು ಕೂಡ ಕ್ಲೀನಾಗಿ ಕೆಲಸಗಳು ಆಗ್ತಾಯಿದೆ. ಒಂದೊಂದು ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಇವತ್ತು ಲೂನಾ ರೆಡಿ ಆದರೆ ಇನ್ನೊಂದು 3-4 ದಿನ ಬಿಟ್ಟು ಕೂಡ ರೋಡ್ ಕಿಂಗ್ ರೆಡಿ ಆಗುತ್ತೆ. ರೋಡ್ ಕಿಂಗ್ ಐಟಮ್ಗಳು ಕೂಡ ಇಲ್ಲ ಇದೆ ನೋಡಿ, ನಮ್ಮ ಹಿಂದೆನೇ ಇದೆ. ಸೊ ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಸಬ್ಸ್ಕ್ರೈಬರ್ಸು ಎಲ್ರಿಗೂ ಒಳ್ಳೆಯದಾಗಲಿ. 2026 ನಿಮಗೆಲ್ಲ ಸಕ್ಸಸ್ ತಂದು ಕೊಡಲಿ ಅಂತ ಹೇಳ್ತಾ ವರ್ಷದ ಮೊದಲನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ತಳಿ ಇಲ್ಲೈತೆ ಆಕ್ಸರ್ ಬ್ಲೇಡು, ಇನ್ನೊಂದು ಬೇಕು. ಈಗ ಆಕ್ಸಲ್ ಬ್ಲೇಡ್ ತೊಗೊಂಡು ಇಲ್ಲಿರೋಂಥ ಡಸ್ಟ್ಗಳು, ಒಳಗಡೆ ಇರೋಂಥ ಪಿಸ್ರೆ ಏನೇನೋ ಐತೆ ಗುರು, ಇವನ್ನೆಲ್ಲ ಕ್ಲೀನ್ ಮಾಡಬೇಕು. ಆ ಪ್ರೊಸೆಸ್ಸಲ್ಲಿದ್ದೀವಿ. ಹೊಸ ವರ್ಷದ ದಿನ ಮೊದಲೇ ಕೆರಿತಾ ಇದ್ದೀನಿ. ಹೊಸ ವರ್ಷದ ದಿನ ಮೊದಲನೇ ಕೆಲಸ ಕುಮಾರಣ್ಣ ಕೆರೆಯೋದು. ವರ್ಷ ಪೂರ್ತಿ ಕೆರೆ ಹಂಗಾಗ್ಬಿಟ್ಟದ ಕುಮಾರಣ್ಣ. ಇದು ಕೇಸು, ಬೋರು ಮತ್ತು ಇದು ಹೆಡ್ಡು, ಇಂಜಿನ್ ಕೇಸು, ಅದು ಎಲ್ಲನೂ ಕ್ಲೀನಾಗಿ ಈಗ ಉಜ್ಕೊಂಡಿದ್ದೀವಿ, ನೀವು ನೋಡಿದ್ದೀರಾ. ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ಸು ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಸಿಮೆಂಟಲ್ಲಿ ವಾಶ್ ಮಾಡ್ಕೊಳ್ಳೋದು, ಡೀಸೆಲ್ ವಾಶ್ ಮಾಡ್ಕೊಳ್ಳೋದು ಎಲ್ಲ ಮಾಡಿ ಸರ್ವಿಸ್ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಇಂಜಿನ್ ಫಿಟ್ ಮಾಡೋಕ್ಕೆ ಕೂತ್ಕೋಬೇಕು. ಅಯ್ಯೋ ಉಜ್ತಾರೆ ಒಂದು ಚೈನ್ ಕೇಸ್ ಇಟ್ಕೊಂಡು ಇಂಜಿನ್ ಕೇಸ್ ಇಟ್ಕೊಂಡು ನಾನು ಅದನ್ನೆಲ್ಲ ಉಜ್ಜಿ ಎಲ್ಲ ಆಗಿದ್ರು ಇನ್ನೂ ಉಜ್ತಾನೆ ಅವ್ರೆ. ಈಗ ಸಣ್ಣ ಇದರಲ್ಲಿ ಉಜ್ತಾರಂತೆ. ಇದೇನಪ್ಪ, ಅದೇನು ಮಾಡಬೇಕು ಅಂತಿದ್ದೀರೋ ಮಾಡಿ. ಏನು ಸಣ್ಣ ಕಣನೂ ತೆಗಿಬೇಕಾದ್ರಲ್ಲಿ ನೀವು. ಇದು ಬಂದ್ಬಿಟ್ಟು ನಮ್ಮ ಗಾಡಿ ಬಂದ್ಬಿಟ್ಟು 1986 ಅಲ್ಲ, ಇವಾಗ ನಮಗೆ ಫೈಂಡ್ ಔಟ್ ಆಯಿತು. ಯಾಕೆಂದರೆ ಡಾಕ್ಯುಮೆಂಟ್ಸು ಕ್ಲೀನಾಗಿ ಮನೇಲಿದೆ, ನೋಡಿಲ್ಲ ನಾವು. ಅದಕ್ಕೋಸ್ಕರ ಇಲ್ಲಿ ನೋಡಿ, ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲೈತೆ ನೋಡಿ, 88 ಕಾಣ್ತಾ ಇದೆಯಾ ಅಲ್ಲಿ ಕೇಸ್ ಮೇಲೆ. ಈ ರೀತಿ ಕೇಸ್ ಮೇಲೆ ಬರೆದಿರ್ತಾರೆ ಇಸ್ವಿಗಳನ್ನ, ಅವ್ರಿಗೆ ಮಾಡಲ್ ಗೊತ್ತಾಗಬೇಕು ಅನ್ನೋ ವಿಚಾರಕ್ಕೋಸ್ಕರ. ಇದು ಬಂದ್ಬಿಟ್ಟು 88. ಈಗ ಹೋಗಿ ಸೀಮೆಣ್ಣೆ ತೊಗೊಬಂದ್ವಿ ನಾವು ಕುಮಾರಣ್ಣ. 1 ಲೀಟ್ರ್ ಸೀಮೆಣ್ಣೆ ಬೆಲೆ 110 ರೂಪಾಯಿ ಆಗಿದೆ ಮರ. ಈಗ ಇದನ್ನೇನು ಮಾಡಬೇಕು ಅಂದರೆ ಇವನ್ನೆಲ್ಲನೂ ಒಂದು ಪೇಪರ್ಗೆ ಹಾಕಿ ಅದರೊಳಗೆ ಸೀಮೆಣ್ಣೆ ಸುರಿದು ಸೀಮೆಣ್ಣೆ ಒಂದೊಂದಾಗಿ ಐಟಮ್ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿ ಇಡಬೇಕು. ಯಾಕೆಂದರೆ ಒಳಗಡೆ ಇರೋ ಡಸ್ಟೆಲ್ಲ ಕ್ಲೀನಾಗಿ ಹೋಗುತ್ತೆ ಸೀಮೆಣ್ಣೆ ಹಾಕಿ ತೊಳೆದ್ರೆ. ಅದಾದಮೇಲೆ ಸರ್ವಿಸ್ ಮಾಡಿಸ್ಬೇಕು. ಬನ್ನಿ, ಈ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಡೋಣ. ನನ್ನ ಕೆಲಸ ಇದನ್ನೆಲ್ಲ ಐಟಮ್ ಎಲ್ಲ ಇಟ್ಟು ಅದರೊಳಗೆ ಸೀಮೆಣ್ಣೆ ಸುರಿಬೇಕಂತೆ. ಅದನ್ನು ಮಾಡೋ ಬನ್ನಿ. ಈಗ ಸೀಮೆಣ್ಣೆ ಪೆಟ್ರೋಲ್ಗಿಂತ ಕಾಸ್ಟ್ಲಿ ಆಗೋಯ್ತು ಗುರು. ಒಂದು ಟೈಮಲ್ಲಿ ಕೇಳೋರೇ ಇರಲಿಲ್ಲ, ಸಬ್ಸಿಡಿ ಎಲ್ಲ ಕೊಡ್ತಾಯಿದ್ರು ಸೊಸೈಟಿಲೆಲ್ಲ. ಈಗ ಯಾವ ಸೊಸೈಟಿ ಇಲ್ಲ, ಪಸೈಟಿನೂ ಇಲ್ಲ. ಇಷ್ಟು ಹಾಕಿದ್ದೀನಿ, ನೋಡೋಣ. ಸದ್ಯಕ್ಕೆ ಸ್ವಲ್ಪನೇ ಇರಲಿ, ಸ್ವಲ್ಪ ಹಾಕೊಳ್ಳುವ. ಭಾಳ ಕಾಸ್ಟ್ಲಿ ಆಗಿಬಿಟ್ಟಿದೆ. ಕಲರ್ ನೋಡಿ ಹೆಂಗೈತೆ ನೋಡಿ. ಈಗ ಏನು ತೊಳೆದಿದ್ದಾರೆ ಅದೇ ರೀತಿ ಎಲ್ಲ ಪಾರ್ಟ್ಸ್ನ ಕ್ಲೀನಾಗಿ ತೊಳೆದು ಜೀವನದಲ್ಲಿ ಪಕ್ಕ ಇನ್ನೊಂದು ಕವರಲ್ಲಿ ಇಟ್ಕೋತಾರೆ. ಕ್ಲೀನಾಗಿ ಎಲ್ಲ ಆದಮೇಲೆ ಇನ್ನೊಂದು ಸತಿ ಸರ್ವಿಸ್ ಮಾಡಿಸ್ಬೇಕು, ವಾಟರ್ ಸರ್ವಿಸು. ಹಂಗಾದರೆ ಇಂಜಿನ್ ಪಾರ್ಟ್ಸ್ ಎಲ್ಲ ಫಿಟ್ ಮಾಡೋಕ್ಕೆ ರೆಡಿ ಆಯಿತು ಅಂತ ಅರ್ಥ.
ಇದನ್ನೆಲ್ಲ ತೊಳ್ಕೊಂಡಿದ್ದೀವಿ ಸೀಮೆಎಣ್ಣೆಯಲ್ಲಿ. ಸೀಮೆಎಣ್ಣೆ ನೋಡಿ ಯಾವ ಕಲರ್ ಆಗೋಯ್ತು, ಫುಲ್ಲು ಕಪ್ಪಗಾಗೋಯ್ತೆ. ಅದ್ರ ಡಸ್ಟಲ್ಲಿ ಅಲ್ಲಿ ಕೂತ್ಕೊಂಡಿದೆ. ಇದನ್ನೆಲ್ಲ ಈ ಬ್ಯಾಗಲ್ಲಿ ಹಾಕ್ಕೊಂಡು ನಾವು ಕುಮಾರಣ್ಣ ಹೋಗಿ ಇದಕ್ಕೆ ಸರ್ವಿಸ್ ಮಾಡಿಸ್ಕೊಬರ್ಬೇಕು, ವಾಟರ್ ಸರ್ವಿಸು. ಅದಾದಮೇಲೆ ಇಂಜಿನ್ನ ಫಿಟ್ ಮಾಡ್ಕೊಳ್ಳೋವಂಥ ಕೆಲಸ. ಇದು ಕೇಸಲ್ಲಿ ಇದು ಬೇರಿಂಗ್ ಇತ್ತು ನೋಡಿ, ತೊಳಸ್ಕೊಂಬಂದಿದ್ದೀವಿ. ಆ ಬೇರಿಂಗ್ನ ತೆಗಿಸ್ಬೇಕು, ಅದಕ್ಕೋಸ್ಕರ ನಮ್ಮ ಹುಡುಗರ ಹತ್ರಕ್ಕೆ ಬಂದಿದೆ. ಈಗ ಈ ಬೇರಿಂಗ್ನ ಹೀಟ್ ಮಾಡಿ ತೆಗಿಸ್ಕೋಬೇಕು. ಹೋಗ್ಬಿಟ್ಟಿದೆ, ಪೂರ್ತಿ ಅಂಟ್ಕೊಬಿಟ್ಟಿದೆ ಇದು. ಈ ಬೇರಿಂಗ್ನ ಇದನ್ನು ಕೇಸಿಗೇನು ಏಟ್ ಹಾಕ್ದಂಗೆ ಮರದ ಕಟ್ಟೆಲ್ಲಿ ಹೊಡೆದು ಇದು ಹೀಟ್ ಮಾಡಿ ಒಂಚೂರು ಏನಾರು ಮಾಡಿ ತೆಗೆದುಕೊಡು. ಕೇಸಿಗೇನು ಒಂಚೂರು ಏನು ಆಗಬಾರ್ದು. ಫೈನಲಿ ಬೇರಿಂಗ್ ಬಂದೈತೆ ಆಚೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಮಿಕ್ಕಿದೆಲ್ಲ ಒಂದೊಂದಾಗ ಅದೇನೇನೋ ರೆಡಿ ಮಾಡ್ಕೋತಾರೆ ಕುಮಾರಣ್ಣವರು. ಇನ್ನು ಮುಂದೆ ಹ್ಯಾಂಡ್ ಓವರ್ ಟು ಕುಮಾರಣ್ಣ. ಅದೆಲ್ಲ ಅವರೇ ಮಾಡೋವಂಥ ನಮಗೇನು ಗೊತ್ತಿಲ್ಲ, ಓನ್ಲಿ ನಾವು ಹೆಲ್ಪಿಂಗ್ ಮಾಡಿಕೊಡ್ತೀವಿ ಅಷ್ಟೇ. ಸದ್ಯಕ್ಕೆ ಈಗ 2 ಕೇಸ್ಗೂ ಬೇರಿಂಗ್ ಹಾಕಿ, ಇದಕ್ಕೂ ಬೇರಿಂಗ್ ಹಾಕಿ ಈಗ ಕ್ರ್ಯಾಂಕ್ನ ಕೂರಿಸ್ತಾ ಇದ್ದಾರೆ ಒಳಗೆ. ಇಷ್ಟು ಕೆಲಸ ಆಯ್ತು ಇಲ್ಲಿವರೆಗೂ ಆಗಿದೆ ಗುರು. ಈಗ ನೋಡ್ರೋ ಹಾಗೆ ಆಗಲೇ ಇದು ಬೇರಿಂಗ್ ಹೊಡೆದಿದ್ರು, ಪ್ಯಾಕಿಂಗ್ ಹಾಕಿ ಬಿಟ್ಟಿದ್ದಾರೆ ನೋಡಿ. ಈಗ ಇಲ್ಲಿರುವಂಥ ನಟ್ಟು ಬೋಲ್ಟ್ಗಳನ್ನ ಸೀಮೆಣ್ಣೆ ಹಾಕಿ ತೊಳೆದುಕೊಳ್ಳುವಂಥ ಪ್ರೋಗ್ರಾಮ್ ನಡೀತಾ ಇದೆ. ಸೀಮೆಣ್ಣೆನೆಲ್ಲ ತೊಳ್ಕೊಂಡು ಆದಮೇಲೆ ನೆಕ್ಸ್ಟ್ ಎಂಜಿನ್ ಕೇಸ್ ತೊಗೊಂಡೋದಕ್ಕೆ ಇದೇನು ಸಾಮಗ್ರಿಗಳಿದೆ ಅದನ್ನೆಲ್ಲ ಹಾಕಿ ಫಿಟ್ ಮಾಡುವಂಥ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಫಸ್ಟು ಸೀಮೆಣ್ಣೆಲೆ ತೊಳ್ಕೊಬೇಕು. ಪಿಸ್ಟನ್ಗೆ ರಿಂಗ್ಸ್ ಹಾಕ್ಕೊಂಡು ಈಗ ಬೋರ್ನ ತಗೊಂಡು ಬೋರ್ಗೆ ಪಿಸ್ಟನ್ ಹಾಕ್ಕೊಂಡು ಇದಕ್ಕೆ ಇಂಜಿನ್ ಕೇಸ್ಗೆ ಹಾಕುವಂತಹ ಪ್ರಯತ್ನದಲ್ಲಿ ಕುಮಾರಣ್ಣ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಈಗ ಇಷ್ಟು ಕೆಲಸ ಆಗ್ತಾ ಇದೆ. ಒಂದು ಸತಿ ಇಂಜಿನ್ ರೆಡಿ ಆಗಿಬಿಟ್ರೆ ಅರ್ಧ ಕೆಲಸ ಆದಂಗೆ ನಮ್ಮದು. ಅದು ಯಾವಾಗ ಆಗುತ್ತೋ ಏನು ಕತೆಯೋ ಗೊತ್ತಿಲ್ಲ. ಬೋರ್ ಕೋರ್ಸ್ ಆಯಿತು, ಹೆಡ್ ಫಿಟ್ ಮಾಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ಇಂಜಿನೆಲ್ಲ ಫಿಟ್ ಆದಂಗೆ ಆಯಿತು. ಈ ಕಡೆ ಸೈಡು ಈಗ ಮ್ಯಾಗ್ನೆಟ್ ಕವರು ಅದು ಇದು ಅಳುಮುಳೆಲ್ಲ ಹಾಕಿದ್ರೆ ಇಂಜಿನ್ ರೆಡಿ ಆಗುತ್ತೆ. ಅದಾದಮೇಲೆ ಅಲ್ಲಿಗೆ ಮೌಂಟ್ ಮಾಡ್ಕೊಬಿಟ್ರೆ ಮುಖ್ಯದ ಕೆಲಸ ಅದೇನು ಮಾಡ್ತಾರೆ ಏನು ಕತೆ ಅಂತ ಕುಮಾರಣ್ಣ ಅವ್ರಿಗೆ ಬಿಟ್ಟಿದ್ದು. ಈಗ ಏನು ನೋಡ್ತಾ ಇದ್ದೀರಿ ಇಲ್ಲಿ, ಇದು ಮೆಕ್ಯಾನಿಸಮ್ಗೆ ಪಾಯಿಂಟ್ ಸೆಟ್ ಅಂತ ಕರೀತಾರೆ. ಇದೇ ಪಾಯಿಂಟ್ ಸೆಟ್ ನೋಡಿ, ಲೋನದು ಕಾಯಿಲ್ಗಳು, ಇದು ಪಾಯಿಂಟ್ ಸೆಟ್. ಇಂಜಿನ್ ಆಲ್ಮೋಸ್ಟ್ ಆಲ್ ಎಲ್ಲ ಆಗೋಯ್ತು ಗುರು, ಫಿಟ್ ಎಲ್ಲ ಆಗೋಗಿದೆ. ಇನ್ನೇನು ಕೊನೆ ಹಂತದಲ್ಲಿದೆ. ಅದೇನೋ ಪಾಯಿಂಟ್ ಸೆಟ್ಟಿದ್ದೇನೋ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಫ್ಯಾನ್ ಇದೈತಲ್ಲ ಹಾಂ ಇಲ್ಲಿಗ ಓಹೋ ಓಹೋ
ಬತ್ತಲ್ಲ ಕುಮಾರ ಬಂತು ಸ್ಪಾರ್ಕ್ ಚೆಕ್ ಮಾಡ್ತಿದ್ವಿ. ಮ್ಯಾಗ್ನೆಟು ಕಾಯಿಲು ಎರಡು ಫ್ರಿಕ್ಷನ್ ಆದಾಗ ಕರೆಂಟ್ ಉತ್ಪತ್ತಿ ಆಗುತ್ತೆ. ಇದೇ ಮೆಕಾನಿಸಮಲ್ಲಿ ನಮ್ಮ ಲೂನಾ ಅವರು ಓಡೋದು. ಇದರಲ್ಲೇ ಹಾರನ್ನು ಗಿಡ್ಲೈಟ್ ಎಲ್ಲ ಇದರಲ್ಲೇ ಬರೋದು. ಇದಕ್ಕೆ ಬ್ಯಾಟ್ರಿ ಬರೋಲ್ಲ. ಇದಕ್ಕೆ ಅಂತೂ ಇಂತೂ ಲೂನಾ ಎಂಜಿನ್ನು ರೆಡಿ ಆಯ್ತು ನೋಡಿ. ಫುಲ್ ಇಷ್ಟೇ ಬರೋದಿದೆ ಎಂಜಿನ್ನು. ಏನಿಲ್ಲ ಅಂದರೂ ಏನೋ ಒಂದು 10 kg ಒಳಗಿರ್ಬೋದು ಅಂದ್ಕೊಂಡಿದ್ದೀನಿ. ಸಂಪೂರ್ಣವಾಗಿ ರೆಡಿ ಮಾಡಿ ಇಟ್ಟಿದ್ದೀವಿ. ಇವತ್ತಿನ ಕೆಲಸ ಇಷ್ಟೇ. ನೈಟ್ ಆಯಿತು. ಇನ್ನು ನಾಳೆ ಕೆಲಸ ಬಂದ್ಬಿಟ್ಟು ಗಾಡಿನ ಸರ್ವಿಸ್ ಮಾಡಿಸಿ, ಗಾಡಿ ಪೂರ್ತಿ ಟಾಪ್ ಟು ಬಾಟಮ್ ಸ್ವಲ್ಪ ಪಾಲಿಶ್ ಅದು ಇದು ಏನಾರು ಹಾಕಿ ಕ್ಲೀನಾಗಿ ರಷ್ಟೆಲ್ಲವನ್ನು ಕಳಿಸಿ ಎಷ್ಟಾಗುತ್ತೆ ಅಷ್ಟನ್ನ ಗಾಡಿ ರೆಡಿ ಮಾಡ್ಕೊಂಡಾದ್ಮೇಲೆ ಎಂಜಿನ್ನ ಗಾಡಿಗೆ ಬೆಡ್ಡಿಂಗ್ ಹಾಕೋಬೇಕು. ಸೊ ಇವತ್ತು ಏನು ನೋಡಿದ್ರಲ್ಲಪ್ಪ, ಇದನ್ನು ಕ್ಲೀನ್ ಮಾಡಿ ಪೂರ್ತಿ ಸಂಪೂರ್ಣವಾಗಿ ಎಲ್ಲನೂ ಡಸ್ಟ್ ತೆಗೆದು ಎಂಜಿನ್ ಎಲ್ಲ ಫಿಟ್ ಮಾಡಿ ಸಂಪೂರ್ಣವಾಗಿ ನಿಲ್ಲಿಸಿದ್ದೀವಿ. ಅಂದರೆ ಎಂಜಿನ್ನು ಫುಲ್ ರೆಡಿಯಾಗಿ ಹೋಗಿದೆ. ಕರೆಂಟು ಕೂಡ ಕ್ಲೀನಾಗಿ ಬರ್ತಾಯಿದೆ. ನಿಮ್ಮನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮೇಯ್ನ್ ಸಪೋರ್ಟ್ ಇಂಪಾರ್ಟೆಂಟು. ಸಪೋರ್ಟ್ ಮಾತ್ರ ಬಿಡೋಕೆ ಹೋಗ್ಬೇಡಿ. ಮುಂದಿನ ವೀಡಿಯೋ ಮುಖಾಂತರ ನಿಮಗೆಲ್ಲ ಮತ್ತೆ ಸಿಗ್ತೀನಿ. ಮುಂದಿನ ವೀಡಿಯೋದಲ್ಲಿ ನಾನು ಲೂನಾನ ಓಡಿಸೋದು ನೀವೆಲ್ಲ ನೋಡ್ತೀರಾ. ಹಾಗೆ ಲೂನಾ ಸ್ಟಾರ್ಟ್ ಆಗುತ್ತೆ, ಎಲ್ಲನೂ ನೋಡ್ತೀರಾ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.